ಬಂಧನದ ಭೀತಿಯಲ್ಲಿ ಈಗ ಕ್ಷೇತ್ರದಲ್ಲಿ ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾರೆ ದದ್ದಲ್. ಬಸನಗೌಡ ದದ್ದಲ್ ಅವರಿಗೆ ಬಂಧನದ ಭೀತಿ ಶುರುವಾಗಿದೆ. ಕ್ಷೇತ್ರದಲ್ಲೇ ಕದ್ದು ಮುಚ್ಚಿ ಓಡಾಡ್ತಿದ್ದಾರೆ. ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ದದ್ದಲ್ ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ಆಪ್ತರ ವಾಹನದಲ್ಲಿ ಪ್ರಯಾಣಿಸ್ತಾ ಇರುವಂತಹ ವಿಡಿಯೋ ಲಭ್ಯವಾಗಿದೆ. ದದ್ದಲ್ ಬಂಧನಕ್ಕಾಗಿ ಇಡಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಇದರ ನಡುವೆ ಇಡೀ ಬಂಧನದ ಆತಂಕದಿಂದ ದದ್ದಲ್ ಅವರು ಕದ್ದು ಮುಚ್ಚಿ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಬಂಧನಕ್ಕಿಂತ ಮುಂಚೆ ಮಂತ್ರಾಲಯ ರಸ್ತೆಯಲ್ಲಿ ಸಂಚಾರವನ್ನ ಮಾಡಿರುವಂತ ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ನಿಮ್ಮ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಇಡೀ ಕುಣಿಕೆ ಬಿಗಿಯಾಗ್ತಾ ಇದ್ದಂತೆ ಬಂಧನದ ಭೀತಿಯಿಂದ ಕಾಂಗ್ರೆಸ್ನ ಶಾಸಕ ಯಾರ ಕಣ್ಣಿಗೂ ಕೂಡ ಬೀಳ್ದಂಗೆ ಓಡಾಡ್ತಾ ಇದ್ದಾರೆ. ಬಂಧನದ ಭೀತಿಯಿಂದ ಇಡೀ ಕುಟುಂಬ ಸಮೇತ ನಾಪತ್ತೆಯಾಗಿದ್ದಾರೆ. ಇದರ ಬೆನ್ನಲ್ಲೇ ಕೂಡ ಅಲರ್ಟ್ ಆಗಿದ್ದಾರೆ ಅಧಿಕಾರಿಗಳು. ಕೆಲವೊಂದಿಷ್ಟು ಪ್ರತ್ಯೇಕ ತಂಡವನ್ನ ಕೂಡ ರಚನೆ ಮಾಡಲಾಗಿದೆ. ಈಗ ದದ್ದಲ್ ಅವರನ್ನ ಬಂಧಿಸೋದಕ್ಕೆ ಪ್ರಮುಖವಾಗಿ ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಈಗ ಒಂದು ಕಡೆ ತಗ್ಲಾಕೊಂಡಿದ್ದಾರೆ. ಗಮನಿಸಬಹುದು, ಬಸನಗೌಡ ದದ್ದಲ್ ಕಾರ್ ಇದು. ಬಂಧನದ ಭೀತಿಯಲ್ಲಿ ಕದ್ದು ಮುಚ್ಚಿ ತಿರುಗಾಡ್ತಾ ಇರುವಂತದ್ದು. ತಮ್ಮ ಆಪ್ತರ ವಾಹನದಲ್ಲಿ ತಿರುಗಾಡ್ತಾ ಇದ್ದಾರೆ. ಎಲ್ಲಿ ಅವರನ್ನ ಬಂಧಿಸಿ ಎಳ್ಕೊಂಡು ಹೋಗ್ಬಿಡ್ತಾರೋ ಇಡಿ ಅಧಿಕಾರಿಗಳು, ವಿಚಾರಣೆಯನ್ನ ನಡೆಸ್ಬಿಡ್ತಾರೋ, ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ನಮ್ಮನ್ನ ತಗ್ಲಾಕ್ಸ್ಬಿಡ್ತಾರೋ ಅಂತ ಈಗ ಸದ್ಯದ ಮಟ್ಟಿಗೆ ಬಸನಗೌಡ ದದ್ದಲ್ ಅವರು ಈಗ ಕದ್ದು ಮುಚ್ಚಿ ಓಡಾಟವನ್ನ ನಡೆಸ್ತಾ ಇರುವಂಥದ್ದು. ಇನ್ನ ಜಾರಿ ನಿರ್ದೇಶನಾಲಯದ ಕುಣಿಕೆ ಬಿಗಿಯಾಗ್ತಾ ಇದ್ದಂತೆ ಬಂಧನದ ಭೀತಿಯಿಂದ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ತಲೆಮರೆಸಿಕೊಂಡಿರುವಂಥದ್ದು. ಮಾಜಿ ಸಚಿವ ಶಾಸಕ ನಾಗೇಂದ್ರ ಅವರ ಬಂಧನವಾಗ್ತಾ ಇದ್ದಂತೆಯೇ ಇಡೀ ಕುಟುಂಬ ಸಮೇತ ದದ್ದಲ ಅವರ ಇಡೀ ಕುಟುಂಬ ಶನಿವಾರ ನಾಪತ್ತೆಯಾಗಿತ್ತು. ಇಡೀ ಬಂಧನವನ್ನ ತಪ್ಪಿಸ್ಕೊಳ್ಳೋದಕ್ಕೆ, ಆ ಬಂಧನದಿಂದ ಮುಕ್ತರಾಗೋದಕ್ಕೆ ದಿನವಿಡೀ ಒಂದು ಕಡೆ ದದ್ದಲ್ ಅವರು ಎಲ್ಲೋಗಿ ಕಣ್ಮರೆ ಆಗಬೇಕು ಅನ್ನುವಂಥ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾರ ಸಂಪರ್ಕ ಕೂಡ ಸಿಕ್ಕಿಲ್ಲ. ಈ ಬೆನ್ನಲ್ಲೇ ಅಲರ್ಟ್ ಆಗಿರುವಂತ ಇಡಿ ಅಧಿಕಾರಿಗಳು ಒಂದು ಪ್ರತ್ಯೇಕ ತಂಡವನ್ನು ರಚನೆ ಮಾಡಿ ದದ್ದಲ್ ಪತ್ತೆಗೆ ಬಲೆ ಬೀಸಿದ್ದಾರೆ. ಕೆಲವೊಂದಿಷ್ಟು ಕಡೆ ಅವರನ್ನ ಬಂಧಿಸೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ನಿಗಮದ ಖಾತೆಯಿಂದ ದೋಚಲಾದಂತ ಹಣದ ಪಾಲು ಎಲ್ಲೋಯ್ತು? ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಗಾಡಿ ನಂಬರ್ ಎಂಟ್ರಿ ಆಗುತ್ತೆ. ಅವರು ಕಾಣ್ತಾರೆ ಸರ್, ಸ್ವಲ್ಪ ಪಕ್ಕದ ಹೋದ್ರೆ ಜಂಪಿಗೆ ಹೋಗಿ ಗಾಡಿ ನಂಬರ್ ಎಂಟ್ರಿ ಆಗುತ್ತೆ. ಅವರು ಕಾಣ್ತಾರೆ ಸರ್, ಸ್ವಲ್ಪ ಪಕ್ಕದ ಹೋದ್ರೆ